ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋದಲ್ಲಿ ನಮ್ಮ ಆಚರಣೆಗಳು ಮತ್ತು ಅದಕ್ಕೆ ವೈಜ್ಞಾನಿಕ ಕಾರಣಗಳ ಬಗ್ಗೆ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹೆಣ್ಣು ಮಕ್ಕಳು ಕರಿಮಣಿಯನ್ನು ಯಾಕೆ ಧರಿಸುತ್ತಾರೆ? ರಕ್ಷಾ ಕವಚ ಹಾಗೂ ಸಮೃದ್ಧಿಯ ಸಂಕೇತ ಎಂದು ಗುರು ಹಿರಿಯರು ಹೇಳುತ್ತಾರೆ. ಹೌದು, ಮಂಗಳಸೂತ್ರದ ಹಳದಿ ದಾರ ಮತ್ತು ಬಂಗಾರದ ಪದಕಗಳು ಗುರುಗ್ರಹದ ಸಂಕೇತ ಅಂತ ಹೇಳಬಹುದು. ಮಹಿಳೆಯರ ಜಾತಕದಲ್ಲೂ ಇವು ಗುರುಗ್ರಹವನ್ನು ಬಲಪಡಿಸುತ್ತದೆ. ಕರಿಮಣಿಗಳು ಮಹಿಳೆಯರ ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತದೆ. ಹಳದಿ ದಾರ ಎಂಬುದು ಕರಿಮಣಿ ತಾಯಿ ಪಾರ್ವತಿ ಹಾಗೂ ಶಿವ ಎಂದು ಕೂಡ ಹೇಳುತ್ತಾರೆ. ಮದುವೆಯಾದ ವಧು ಅಕ್ಕಿ ತುಂಬಿದ ಸೇರು ಪಾತ್ರೆ ಒದ್ದು ಮನೆ ಪ್ರವೇಶಿಸುವುದು ಯಾಕೆಂದರೆ ಮಹಿಳೆಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಲಕ್ಷ್ಮಿಯ ಸ್ವರೂಪವೆಂದೇ ಪರಿಗಣಿಸಲಾಗುತ್ತದೆ. ವಿವಾಹವಾದ ನವವಧುವನ್ನು ಸಹ ಪತಿಯ ಮನೆ ಲಕ್ಷ್ಮಿ ಎಂದೇ ಹೇಳುತ್ತಾರೆ. ಅಂತೆಯೇ ದೇವಿ ಲಕ್ಷ್ಮಿ ಮನೆ ಪ್ರವೇಶಿಸುವುದು ಬಾಗಿಲ ಹೊಸ್ತಿಲಿನ ಮೂಲಕವೇ. ಆದ್ದರಿಂದ ಸಮೃದ್ಧಿಯ ಸೂಚಕವಾಗಿರುವ ಅಕ್ಕಿ ಪಾತ್ರೆಯನ್ನು ಹೊಸಲಿನ ಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಟು ಅದನ್ನು ನವವಧು ನಿಧಾನವಾಗಿ ಬಲಗಾಲಿನಿಂದ ತಳ್ಳಿದರೆ ಸಮೃದ್ಧಿಯ ಸಂಕೇತವಾಗಿರುವ ಅಕ್ಕಿ ಮನೆ ತುಂಬ ಹರಡಿ ಸಂಪತ್ತು ಬರುತ್ತದೆ ಎಂಬ ನಂಬಿಕೆ ಇದೆ. ಮದುವೆಯ ಸಂದರ್ಭದಲ್ಲಿ ಹುಡುಗ ಹುಡುಗಿಗೆ ಯಾಕೆ ಮೆಹಂದಿಯನ್ನು ಹಾಕುತ್ತಾರೆ? ವಿವಾಹವಾಗುವ ಶುಭ ಸಂದರ್ಭದಲ್ಲಿ ವರ ಮತ್ತು ವಧುಗಳ ಹಸ್ತ ಹಾಗೂ ಪಾದಗಳ ಮೇಲೆ ಮೆಹಂದಿ ಲೇಪನ ಅಲಂಕಾರ ಸಂಕೇತ. ಇದು ಬರೇ ಅಲಂಕಾರಿಕವಲ್ಲ, ಇದು ಒಂದು ಔಷಧಕ್ಕೆ ಬಳಸುವ ಗಿಡಮೂಲಿಕೆ ಆಗಿದೆ. ವಿವಾಹ ಕೆಲವು ಬಾರಿ ಆತಂಕ ಉಂಟು ಮಾಡುವುದು. ಇದು ತಲೆನೋವು ಮತ್ತು ಜ್ವರಕ್ಕೆ ಕಾರಣವಾಗುವುದು. ವಿವಾಹ ಆಗುತ್ತಿದ್ದಂತೆ ವಧು ಮತ್ತು ವರ ಇವರುಗಳ ಮೇಲೆ ಒಂದು ರೀತಿಯ ದುಗುಡ ಹಾಗೂ ಅಧೈರ್ಯ ಇವುಗಳು ಉಂಟಾಗುವ ಸಂಭವ ಹೆಚ್ಚು. ಮೆಹಂದಿಯನ್ನು ಕೈ, ಹಸ್ತ ಹಾಗೂ ಪಾದಗಳ ಮೇಲೆ ಲೇಪನ ಮಾಡುವುದರಿಂದ ಒತ್ತಡವನ್ನು ಕೂಡ ತಡೆಗಟ್ಟಲು ಸಾಧ್ಯ. ಶರೀರವನ್ನು ತಂಪಾಗಿಡುವುದು ಮತ್ತು ನರಗಳು ಉದ್ರೇಕಗೊಳ್ಳುವುದಿಲ್ಲ. ಮೇಲ್ಕಂಡ ಕಾರಣಗಳಿಂದಾಗಿ ಹಸ್ತ ಮತ್ತು ಪಾದಗಳ ಮೇಲೆ ಮೆಹಂದಿಯನ್ನು ಲೇಪನ ಮಾಡಲಾಗುತ್ತದೆ. ದೇವಸ್ಥಾನಕ್ಕೆ ಹೋದರೇನು ಲಾಭ? ಬರೀ ಕಾಲಿನಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರೋದ್ರಿಂದ ಕಾಲಿನ ಪಾಯಿಂಟ್ಗಳಿಗೆ ಒತ್ತಡ ಬಿದ್ದು ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ. ದೇವರ ಮೂರ್ತಿಯನ್ನು ನೋಡ್ತಿದ್ದಂತೆ ಏಕಾಗ್ರತೆ ಹೆಚ್ಚುತ್ತದೆ. ಜೊತೆಗೆ ಹಣೆ ಮೇಲೆ ಸಿಂಧೂರ ಇಟ್ಟರೆ ಇನ್ನೂ ಉತ್ತಮ. ದೇವಸ್ಥಾನದಲ್ಲಿ ಗಂಟೆ, ಶಂಖ ಬಾರಿಸುವುದರಿಂದ ಶರೀರದ ಕೆಲ ಅಂಗಗಳು ಆಕ್ಟಿವ್ ಆಗುತ್ತವೆ. ಕರ್ಪೂರ, ಧೂಪದ ಹೊಗೆಯಿಂದ ದೇವಸ್ಥಾನದಲ್ಲಿ ಬ್ಯಾಕ್ಟೀರಿಯಾ ಇರೋದಿಲ್ಲ. ಜೊತೆಗೆ ಆ ಹೋಮದ ಹೊಗೆ ಒತ್ತಡ, ಕೀಳಿರಿಮೆಯನ್ನು ಕಡಿಮೆ ಮಾಡುತ್ತದೆ. ಆಹಾರ ಸೇವನೆಯಲ್ಲಿ ನಾವು ಏಕೆ ಸಾಂಬಾರ ಪದಾರ್ಥಗಳಿಂದಾದ ಮಾಡಿದ ಆಹಾರ ಮೊದಲು ಸೇವಿಸಿ ಕೊನೆಯಲ್ಲಿ ಸಿಹಿ ತಿನ್ನುತ್ತೇವೆ? ಹಿಂದಿನವರು ಊಟ ಮಾಡುವಾಗ ಮೊದಲು ಹುಳಿ, ಉಪ್ಪು, ಖಾರ ಮೊದಲಾದವುಗಳನ್ನು ಸೇರಿಸುವ ಚಟ್ನಿ, ಪಲ್ಯ, ಗೊಜ್ಜು, ಸಾಂಬಾರ್, ಅನ್ನ ಮೊದಲಾದ ಖಾದ್ಯಗಳನ್ನು ಸೇವಿಸಿ ನಂತರ ಪಾಯಸ ಮೊದಲಾದವುಗಳನ್ನು ಸ್ವೀಕರಿಸುತ್ತಿದ್ದರು. ನಾವು ಸೇವಿಸುವ ಆಹಾರವು ಸುಲಭವಾಗಿ ಜೀರ್ಣವಾಗಿ ರಕ್ತ ಸಂಚಾರ ಸುಗಮವಾಗಲಿ ಎಂದು. ಆದರೆ ಸಿಹಿಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆಯನ್ನು ತಡೆಯುಂಟು ಮಾಡುತ್ತದೆ. ಆದ್ದರಿಂದ ಕೊನೆಯಲ್ಲಿ ಸಿಹಿಯನ್ನು ತಿನ್ನಬೇಕು ಎಂದು ಹೇಳಲಾಗುತ್ತದೆ. ನದಿ ನೀರುಗಳಿಗೆ ನಾಣ್ಯವನ್ನು ಚಿಮ್ಮುವುದು ಏಕೆ? ಸಾಮಾನ್ಯರ ನಂಬಿಕೆ ಇದರಿಂದ ಅದೃಷ್ಟ ದೇವತೆ ತಮಗೆ ಒಲಿಯುವಳೆಂದು. ಏನೇ ಆಗಲಿ ಹಿಂದಿನವರು ವೈಜ್ಞಾನಿಕ ರೀತಿಯಲ್ಲಿ ಈ ಆಚರಣೆಯನ್ನು ಇಟ್ಟುಕೊಂಡಿದ್ದರು. ಕಾರಣ, ಆಗ ಹಣದ ರೂಪದಲ್ಲಿ ತಾಮ್ರದ ನಾಣ್ಯಗಳು ಬಳಕೆಯಲ್ಲಿದ್ದವು. ಆದರೆ ತಾಮ್ರ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಿಂದಿನವರಿಗೆ ತಾಮ್ರದ ನೀರಿನಿಂದ ಆರೋಗ್ಯ ಹೆಚ್ಚುವುದೆಂದು ತಿಳಿದು ನಾಣ್ಯಗಳನ್ನು ಎಸೆಯುತ್ತಿದ್ದರೆಂದು ಹೇಳಲಾಗುವುದು. ಕಿವಿಗಳನ್ನು ಏಕೆ ಚುಚ್ಚುತ್ತಾರೆ? ಭಾರತದ ಜನರ ಆಚಾರದಲ್ಲಿ ಕಿವಿ ಚುಚ್ಚುವುದು ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಭಾರತದ ವೈದ್ಯರು ಮತ್ತು ತಂತ್ರಜ್ಞಾನಿಗಳು ಬುದ್ಧಿ ಹೆಚ್ಚಳಕ್ಕೆ ಕಿವಿ ಚುಚ್ಚುವುದು ಬಹಳ ಮುಖ್ಯ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯೋಚನಾ ಶಕ್ತಿ ಹೆಚ್ಚಳ ಮತ್ತು ವಿಮರ್ಶನಾ ಶಕ್ತಿ ಕೂಡ ಹೆಚ್ಚಳವಾಗುತ್ತದೆ. ಅತಿ ಮಾತು ದೇಹದ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಮೇಲಾಗಿ ಮಾತಿನ ತಪ್ಪುಗಳನ್ನು ತಿದ್ದಲು ಅನುಕೂಲವಾಗುತ್ತದೆ. ಕಿವಿಯ ಧ್ವನಿ ತರಂಗಗಳನ್ನು ಕ್ರಮಪಡಿಸುತ್ತದೆ. ಪಾಶ್ಚಾತ್ಯರಲ್ಲಿ ಈ ರೂಢಿ ಇದ್ದರೂ ಅವರು ಅಂದ ಚಂದಕ್ಕಾಗಿ ಕಿವಿ ಚುಚ್ಚಿಸಿಕೊಂಡು ಉಂಗುರ ಬಳೆಗಳನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ. ನೆತ್ತಿಯಲ್ಲಿ ಕುಂಕುಮ ಧಾರಣೆ ಏಕೆ?
ಪುರಾತನರು ದೇಹದ ಮುಖ್ಯ ನರಮಂಡಲದ ನೆತ್ತಿಯ 2 ಕಣ್ಣು ಉಬ್ಬುಗಳ ನಡುವೆ ಧರಿಸುತ್ತಿದ್ದರು. ತಿಲಕಧಾರಣೆ ದೇಹದ ಶಕ್ತಿ ಹಾಗೂ ಅಪವ್ಯಯವಾಗದಂತೆ ತಡೆಯುತ್ತದೆ ಎಂಬ ನಂಬಿಕೆ ಇದೆ. ಅಲ್ಲದೆ ಏಕಾಗ್ರತೆಯ ಸಂಕೇತವೆಂದು ನಂಬಿದ್ದರು. ಕುಂಕುಮ ಧಾರಣೆ ಕೇಂದ್ರದಲ್ಲಿರುವ ಚಕ್ರದ ಮೇಲೆ ಒತ್ತಡ ಬೀರಿ ಮುಖದಲ್ಲಿನ ನರಮಂಡಲಕ್ಕೆ ರಕ್ತ ಸಂಚಾರ ಮಾಡುತ್ತದೆ. ಇದರಿಂದ ಮುಖದ ಕಾಂತಿಯನ್ನು ಕೂಡ ರಕ್ಷಣೆಯನ್ನು ಮಾಡುತ್ತದೆ ಎಂದು ಹೇಳುವುದು. ಭಾರತದ ಮಹಿಳೆಯರು ಏಕೆ ಬಳೆಯನ್ನು ಧರಿಸಿಕೊಳ್ಳುತ್ತಾರೆ? ಮುಂಗೈನ ಭಾಗ ಸಾಮಾನ್ಯವಾಗಿ ಮಾನವನ ಎಲ್ಲ ಚಟುವಟಿಕೆಗಳಿಗೂ ಆಧಾರವಾಗಿದೆ. ಅಲ್ಲದೆ ನಾಡಿ ಮಿಡಿತದ ಬಡಿತ ದೇಹದ ಎಲ್ಲ ಭಾಗಗಳಲ್ಲಿಯೂ ಕ್ರಮವಾಗಿ ಎಂಬುದನ್ನು ಸೂಚಿಸುತ್ತದೆ. ಮಹಿಳೆಯರು ಈ ಮುಂಗೈನಲ್ಲಿ ಬಳೆ ಧರಿಸುವುದರಿಂದ ರಕ್ತ ಪರಿಚಲನೆಯ ಒತ್ತಡದ ಮೂಲಕ ಕ್ರಮಪಡಿಸುತ್ತದೆ. ಜೊತೆಗೆ ದೇಹದಲ್ಲಿ ವಿದ್ಯುತ್ ಚರ್ಮದ ಮೂಲಕ ಪ್ರವಹಿಸುತ್ತಿದ್ದು ಅದು ಹೊರಹೋಗದಂತೆ ವೃತ್ತಾಕಾರದ ಬಳೆ ತಡೆದು ದೇಹದ ಆರೋಗ್ಯಕ್ಕೆ ಕೂಡ ಪೂರಿತವಾಗುತ್ತದೆ. ಕೆಲವರು ಕಾಲ್ಗೆಜ್ಜೆ ಹಾಕುವುದನ್ನು ಹಳೆಯ ಫ್ಯಾಷನ್ ಎಂದು ಹೇಳುತ್ತಾರೆ. ಆದರೆ ಇದಕ್ಕೆ ವಿಶೇಷ ಆಧ್ಯಾತ್ಮಿಕ ಮಹತ್ವವಿದೆ ಎಂದು ಗೊತ್ತಿಲ್ಲ. ಕಾಲ್ಗೆಜ್ಜೆಯಲ್ಲಿರುವ ಲೋಹದ ಕಡೆ ದೇವತೆಗಳ ತೇಜಸ್ತತ್ವ ಆಕರ್ಷಿತವಾಗುತ್ತವೆ. ಇದರಿಂದ ಮಹಿಳೆಯ ಆಧ್ಯಾತ್ಮಿಕ ರೀತಿಯಲ್ಲಿ ರಕ್ಷಣೆಯಾಗಿರುತ್ತದೆ. ಮಹಿಳೆಯರ ದೇಹದ ಸುತ್ತಲೂ ಸಂರಕ್ಷಣಾ ಕವಚ ನಿರ್ಮಾಣವಾಗಿ ಅವರ ಅಂತರ್ಯದಲ್ಲಿರುವ ಶಕ್ತಿರೂಪಿ ರಜೋಗುಣಕ್ಕೆ ಗತಿ ಸಿಗುತ್ತದೆ. ಇದರ ಸ್ಪರ್ಶದಿಂದ ಲಾಭವಾಗುತ್ತದೆ. ಇದರ ಧ್ವನಿಯಿಂದ ವಾತಾವರಣವು ಶುದ್ಧಿಯಾಗಿರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ ಹಳೆ ಪದ್ಧತಿಯಲ್ಲೂ ಹೊಸ ವೈಜ್ಞಾನಿಕವಾದ ಕಾರಣವಿರುತ್ತದೆ ಎಂದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.